ನಾವು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀವಿ. ಅಲ್ಲಿಂದನೇ ಬಂದ್ರಿ ಅಲ್ವಾ ನೀವು? ನಮಗೆ ಬೇಕಾಗಿರೋ ವಿಷಯ ಇದು ಗೌರ್ಮೆಂಟ್ ವಾಹನನ ಹೌದಾ ಅಲ್ಲ? ಆಮೇಲೆ ಇವರೆಲ್ಲ ಯಾರು? ನಿಮ್ಮೆಲ್ಲ ಫ್ಯಾಮಿಲಿಗೆ ಒಳಗಡೆ ಎಲ್ಲ ಫ್ಯಾಮಿಲಿ ಕೂತಿದ್ದಾರೆ, ಫ್ಯಾಮಿಲಿ ಎಲ್ಲ ಬಳಕೆ ಮಾಡ್ಬೋದಾ ಇಲ್ಲ ಅಂತ ಅಷ್ಟೇ ಸರ್. ನಾವು ಕೇಳೋದು ಇಷ್ಟೇ, ನಿಮ್ಗೆ ಕೇಳ್ತಾ ಇಲ್ಲ. ಈಗ ಇದು ನೋಡಿ, ಇಲ್ಲಿ ಪವರ್ ಗ್ರಿಡ್ ಗೌರ್ಮೆಂಟ್ ಬಿಡ್ಬೇಕಂತೇಳಿ ಟೆಂಡರ್ ಮುಗಿತ ಆಯ್ತು. ನಾವು ಸರ್ ಟೆಂಡರ್ ಹೆಂಗ್ ಮುಗಿತೈತೆ ಸರ್? ಅದು ಅಲ್ಲ ಸರ್, ಗೌರ್ಮೆಂಟ್ ವಾಹನ ಹೌದಾ ಅಲ್ಲ? ಆನ್ ಡ್ಯೂಟಿ ಇಂಡಿಯಾ ಅಂತಿದೆ, ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಈಗ ಇಲ್ಲಿ ಒಳಗಡೆ ನೋಡಿದ್ರೆ ನಮ್ಮ ಅಧಿಕಾರಿಗಳು ಇದು ಸರ್ಕಾರದ ವಾಹನ ಹೌದಾ ಅಲ್ಲ? ಯಾರಿದು? ಅವ್ರು ಯಾರು? ಫ್ಯಾಮಿಲಿ ಗೌರ್ಮೆಂಟ್ ವಾಹನ ಬಳಕೆ ಮಾಡ್ಲಿಕ್ಕೆ ಐತಾ ಅಧಿಕಾರ ಐತಾ? ಇದು ವೆಹಿಕಲ್ ಗೌರ್ಮೆಂಟ್ ಇಂದ. ಇದಕ್ಕೆಲ್ಲ ಡೀಸೆಲ್ ಹಾಕ್ಸೋರು ಯಾರು? ಇದಕ್ಕೆಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೋಡೋರು ಯಾರು? ಅಲ್ಲ ಸಾರಿ ಅಂತ ಹೇಳ್ತಾ ಇದ್ರಲ್ಲಿ ಆಯ್ತು. ನಿಮ್ಮ ಹೆಸರೇನು ಸರ್? ಏನಾಗಿದೆ ನಾವು? ಯಾವ ಅಲ್ಲಿ ಎಲ್ಲಿ ಯಾವುದು? ಯಾರು ಅಲ್ಲ ಯಾರು? ನಾವ್ಯಾಕೆ ಮಾತಾಡ್ಬೇಕು? ಯಾವ ಗಾಡಿಯವರು? ಮಾತಾಡಿ ಸರ್ ಪ್ಲೀಸ್. ಮಾತಾಡಿ. ನಾವು ಅಲ್ಲ ಇಲ್ಲಿ ಕೇಳಿ, ನಾವು ಕೇಳ್ತಾ ಇರೋದಿಷ್ಟೇ. ಇಲ್ಲ ಕೇಳಿ, ಅದು ಗಾಡಿ ಬಿಡಬೇಡಿ ದಯವಿಟ್ಟು. ಈಗ ನಾವು ಕೇಳ್ತಾ ಇರೋದಿಷ್ಟೇ, ಈ ಗಾಡಿ ಗೌರ್ಮೆಂಟ್ ಇಂದ ಅಲ್ಲ, ಆನ್ ಡ್ಯೂಟಿ ಅಂತ ಇದೆ. ಏನ್ ಡ್ಯೂಟಿ ಮಾಡ್ತಾರೆ? ಏನ ಆನ್ ಡ್ಯೂಟಿಯಲ್ಲಿ ಇದೆ ನೀವು? ಹಲೋ, ಹಾ ಸರ್ ನಮಸ್ತೆ. ಮತ್ತೆ ಆನ್ ಡ್ಯೂಟಿ ಅಂತ ಇದು ಯಾಕಿದೆ? ಹಾ ಇಲ್ಲಿ ಬರ್ರಿ, ಮತ್ತೆ ಅದನ್ನ ತಗ್ಸ್ಬೇಕಲ್ವಾ ನೀವೇನು? ಹಾ 4 ವರ್ಷ. ತಮ್ಮ ಹೆಸರು ಸರ್? ವೆಂಕಟ ರೆಡ್ಡಿ ಅಂತ. ಓಕೆ. ಯಾವುದು? ಬಿಟ್ಟಿರೋದಲ್ವಾ ಮತ್ತೆ ಇಲ್ಲಿ? ಹೇಳಿ, ಮಾತಾಡಿ. ಓಕೆ. ಬಿಟ್ಟಿದ್ದೀರಲ್ವಾ? ಅವಕಾಶ ಆಯ್ತಾ? ಓಕೆ. ಈಗ ನಾವು ಕೇಳ್ತಾ ಇರೋದಿಷ್ಟು ಸರ್. ಆಯ್ತು, ಈಗ ಇಲ್ಲಿ ಗೌರ್ಮೆಂಟ್ ಆನ್ ಡ್ಯೂಟಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ. ನೀವು ಡ್ಯೂಟಿಲಿ ಇರ್ಬೇಕಲ್ವ? ಡ್ಯೂಟಿಲಿ ನಮ್ಮ ತಪ್ಪಲ್ಲ. ನಾನು ಕೇಳೋದಿಷ್ಟೇ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕಿದಿರಿ, ಬೋರ್ಡ್ ಹಾಕಿದಿರಿ, ಇದು ಗೌರ್ಮೆಂಟ್ಗೆ ಸೀಮಿತನಾ ಅಲ್ವಾ ಗಾಡಿ ಅಂತ ಕೇಳ್ತಾ ಇದ್ದೀವಿ ಅಲ್ವಾ? ಮತ್ತೆ ಈಗ ಯಾಕೆ ಗೌರ್ಮೆಂಟ್ಗೆ ಸೀಮಿತ ಇಲ್ಲ ಅಂತಂದ್ರೆ, ಗೌರ್ಮೆಂಟ್ ಗಾಡಿ ಎಲ್ಲ ಗೌರ್ಮೆಂಟ್ಗೆ ಸೀಮಿತ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಆಫ್ ಏನು ಇಂಡಿಯಾ ಅಂತ ಯಾಕೆ ಹಾಕಿದಿರಿ? ಹಿಂದ್ಗಡೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಲಿಮಿಟೆಡ್ ಅಂತಿದೆ. ಆನ್ ಡ್ಯೂಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಿದೆ. ಈಗ ನೀವು ಡ್ಯೂಟಿಲಿ ಇದ್ದೀರಿ ಅಂತಂದ್ರೆ, ಅಥವಾ ಇದು ಗಾಡಿ ಡ್ಯೂಟಿಲಿ ಇಲ್ಲ ಅಂತಂದ್ರೆ ಇದನ್ನ ಅಳಿಸ್ಬೇಕಲ್ವಾ? ಮಾಡ್ಬೋದಾ? ಬಳಕೆ ಮಾಡ್ಬೋದಾ ನೀವು? ಅದು ಏನಿದ್ರಪ್ಪ ಅಂದ್ರೆ ದಯವಿಟ್ಟು ನನಗೆ ಯಾಕಂತೇಳಿ ನಾವು ವೈಯಕ್ತಿಕ ದ್ವೇಷ ಇಲ್ಲ. ನಾವು ಕೇಳೋದಿಷ್ಟೇ, ಸರ್ಕಾರದ ವಾಹನ ಏನಾದರೂ ದುರ್ಬಳಕೆ ಆಗ್ತಾ ಇದೆಯಾ? ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಅಲ್ಲ, ನಾನು ನೋಡಿದೆ ಅದು. ಆಯ್ತು, ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕೊಂಡಿರೋದು ದುರ್ಬಳಕೆ ಅಲ್ವಾ? ಆಗುತ್ತಾ ಇಲ್ವಾ? ಟೆಂಡರ್ ಮುಂದೋಗಿದೆ ಅಂತ ಹೇಳ್ತಾ ಇದ್ದೀರಿ. ಟೆಂಡರ್ ಮುಗಿದ್ರೆ ತೆಗೆದ್ಬೇಕಾಗಿತ್ತಲ್ಲ, ವ್ಯಾಲಿಡ್ ಐತಾ? ಟೆಂಡರ್ ವ್ಯಾಲಿಡ್ ಐತಾ? 31 ಮುಗಿದೈತೆ. ಇವತ್ತೆಷ್ಟು ಡೇಟು?
ಹಾ, ಇನ್ನು ಕೇಳಿದ್ರೆ ಅದು ಆರ್ಡರ್ ಆಗಿಲ್ಲಲ್ವಾ? ಇನ್ನೂ ಆಗಿಲ್ಲಲ್ವಾ? ಹೊಂದಾಣಿಕೆ ಅಥವಾ ಇದಾಗಿಲ್ಲಲ್ವಾ? ಏನು ಆರ್ಡರ್ ಆಗಿಲ್ಲಲ್ವಾ? ಅಲ್ಲ, ಒಂದಿನ ಅಲ್ಲ ಸರ್, ನೀವು 31 ನಿಮ್ದು 31 ಮುಗಿದಿದೆ ಅಂತ ಹೇಳ್ತಾ ಇದ್ರಿ ಅಲ್ಲ ಸರ್. ಮುಗಿದೋಗಿದ್ದಲ್ಲ, ಮುಗಿದೋದ್ಮೇಲೆ ಮತ್ತೆ ಅಲ್ಲ, ಮುಗಿದೋಗಿ 31 ನಿಮ್ದು ಟೆಂಡರ್ ಮುಗಿದೋಗಿದೆ. ಹಾ ಹಾ, ಅಲ್ಲ ಮಾಡಿ, ಈಗ ನೀವು ಓಡಿ ಸಮಸ್ಯೆ ಇಲ್ಲ. ನೀವು ಹೇಳಿದಿರಿ ಈಗ ಇದೇ ತಿಂಗಳು ಅಲ್ಲ ಹೋದ ತಿಂಗಳ 31ಕ್ಕೆ ನಿಮ್ದು ಮುಗಿದೈತೆ ಅಂತ ಹೇಳಿದ್ರಿ ಟೆಂಡರು. ಹಾಕಿದಿರಿ, ಇನ್ನೂ ಹಾಕಿದಿರಿ ಅಲ್ವಾ? ಅಪ್ಲಿಕೇಶನ್ ಹಾಕಿದ್ರಿ, ಇನ್ನೂ ಸಿಕ್ಕಿಲ್ಲ. ಸಿಕ್ಕಿಲ್ಲ ಅಲ್ಲ, ಸಿಕ್ಕಿ ಡೀಸೆಲ್ ಹಾಕ್ಸೋದು ಓಡಿಸಿ ನಿಮ್ಮ ಗಾಡಿ. ಗೌರ್ಮೆಂಟ್ ಅಲ್ಲ, ಆಯ್ತು ಆಯ್ತು, ನಿಮ್ಮದೇ ಆಯ್ತು ಗಾಡಿ, ಆಯ್ತು ನಿಮ್ಮದೇ ಗಾಡಿ ಅನ್ಕೊಳ್ಳಿ. ನಾವು ಕೇಳ್ತಾ ಇರೋದು ನಿಮ್ಮ ವೈಯಕ್ತಿಕ ಗಾಡಿ ಗೌರ್ಮೆಂಟಿಗೆ ಟೆಂಡರ್ ಆಗಿತ್ತು, ಮುಗಿದೋಗಿದೆ 31ನೇ ತಾರೀಕಿಗೆ. ಆದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಯಾಕೆ ಹಾಕ್ಕೊಂಡು ನೀವು ಅದನ್ನ ಆಯ್ತು. ಈಗ ನಮ್ಮ ಗಾಡಿ ಕಳಿಸಿ ಕೊಡ್ತೀನಿ ಫೋನು. ಅದೇನೋ ಇದೆಯಲ್ಲ, ಏನೋ ಡಾಕ್ಯುಮೆಂಟ್ ಅಂತ ಹೇಳಿದ್ರಲ್ಲ ಸರ್ ನಿಮ್ಮದು ಟೆಂಡರ್ದು, ಅದರದ್ದು. ಆಮೇಲೆ ಒಂದು ದಿನ ನಾನು ಬಳಸ್ಬೋದು ಅಂತ ಈಗಿರಪ್ಪ ಅಂದ್ರೆ ಬೈಕ್ ನಾನು ಗಾಡಿ ಕೊಡಿ, ನಾನು ಮಾತಾಡ್ತೀನಿ. ನಾವು ಯಾರು ಅಂತ ಪೊಲೀಸ್ ಅಂತ ನಾವು ಇದು ಮಾಡಂಗಿಲ್ಲ. ನಮ್ಮ ಬಾಳಿಗಿತ್ತು ಬಾಪಾಡಿ ಪೊಲೀಸ್ ಅಂದ್ರೆ ಇಲ್ಲ, ನಮ್ಮ ರಾಯಚೂರು ಟಾಪಿಕ್ ಈಗ ಬಿಟ್ಟು ಬರ್ತೀನಪ್ಪ ಅಂತ ಹಣ ರಾಯಚೂರಿಂದ ಆಯ್ತು. ಸಾರಿ, ಈಗ ಇದು ಕಳಿಸಿರಲ್ವಾ? ದಯವಿಟ್ಟು, ಯಾಕಂದ್ರೆ ಅಲ್ಲ, ನಾನು ಕೈ ನಾವು ಪೊಲೀಸ್ ಮಾಡಂಗಿಲ್ಲ. ನಿಮ್ಮ ಪಕ್ಕದಲ್ಲಿ ನಮಗೆ ಗಾಡಿ ಇಲ್ಲ. ಇರ್ಲಿ ಸರ್, ನೀವು ಮಾಡಿ. ನಾನು ಕೇಳ್ತಾ ಇರೋದು ನೋಡಿ, ಅವ್ರು ಹೇಳಿದ್ರು ಟೆಂಡರ್ ಇದೆ ಹೋದ ತಿಂಗಳ 31ಕ್ಕೆ ಮುಗಿದೈತೆ ಅಂತ ಹೇಳಿದ್ರು. ಮುಗಿದ್ರು ಕೂಡ ಇಲ್ಲಿ ನೋಡಿ ದೊಡ್ಡದಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕಿದ್ರು, ಹಿಂದ್ಗಡೆ ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ತಪ್ಪಾಗುತ್ತೆ, ದಯವಿಟ್ಟು ಅವ್ರು ತಿಳಿಸಿ. ಇದೇ ರೀತಿ ಮುಂದುವರೆದ್ರೆ ಮತ್ತೆ ನಮ್ಮವ್ರು ಮುಂದೆ ನೋಡಿ ಮತ್ತೆ ಹಿಡಿತಾರೆ. ಏನು ಮಾಡಿರ್ತೀವಿ ಅದು ಮಾಡಿ ಅದು ಕಳಿಸ್ಬಿಡಿ ಸರ್. ಆಮೇಲೆ ನಿಮ್ದು ಏನೋ ಟೆಂಡರ್ ಆಯ್ತು ಅಂದ್ರೆ ನಮ್ಗೆ ಏನು ಮಾಡ್ತಾರೆ ಮಾಡ್ಕೊಳ್ಳಿ. ನಾನು ಇದು ಬಗಲ್ ಬಿಡಕ್ಕೆ ಅಂತ ಇಷ್ಟು ನೋಡಿದ್ರಲ್ಲ ಬಂಧುಗಳೇ, ನೋಡಿ ಯಾವ ರೀತಿಯಾಗಿ ದುರುಪಯೋಗ ಆಗ್ತಾ ಇದೆ. ಗೌರ್ಮೆಂಟ್ ಹೆಸರು ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳಿ ಇವರೆಲ್ಲ ಯಾವುದೋ ಒಂದು ಟೆಂಡರ್ ಬಿಟ್ಟಿದ್ದಾರೆ ಗಾಡಿನ. ಆ ಟೆಂಡರ್ 31ನೇ ತಾರೀಕಿಗೆ, ಹೋದ ತಿಂಗಳ 31ನೇ ತಾರೀಕಿಗೆ ಮುಗಿದಿದೆ. ಆದರೂ ಕೂಡ ಇವತ್ತು ಡೇಟ್ ಎಷ್ಟು 8. ಆದರೂ ಕೂಡ ಇವತ್ತು ಇಲ್ಲಿವರೆಗೂ ಕೂಡ ಮುಗಿದು ಆ ಟೆಂಡರ್ ಮುಗಿದು 1 ವಾರ ಆದರೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ನಾವು ಸರ್ಕಾರಿ ಆನ್ ಡ್ಯೂಟಿ, ಮತ್ತೆ ಆನ್ ಡ್ಯೂಟಿ ಅಂತ ಹೇಳ್ಕೊಂಡು ಸರ್ಕಾರದ ಈಗ ನಾನು ಟೋಲಲ್ಲಿ ನೋಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರನ್ನ ಸುಮಾರು 5ರಿಂದ 6 ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಟೋಲಲ್ಲಿ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಅಂದಾಗ ಅವರಿಗೆ ಉಚಿತವಾಗಿ ಬೇರೆ ಬೇರೆ ರೀತಿಯಾದಂಥ ಸೌಲಭ್ಯಗಳು ಇರ್ತವೆ. ಹಾಗಾಗಿ ಈ ಥರ ಎಲ್ಲಿ ದುರುಪಯೋಗ ಆಗುತ್ತೆ, ಸರ್ಕಾರದ ಹೆಸರು, ಸರ್ಕಾರದ ಒಂದು ಗೌರವ, ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ಘನತೆ, ಸರ್ಕಾರದ ನೀತಿ ನಿಯಮಗಳು, ಸರ್ಕಾರದ ಒಂದು ಶಕ್ತಿ ಏನಾದರೂ ಕುಂದುತ್ತಾ ಇದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಥರ ಸರ್ಕಾರಕ್ಕೆ ಆಗ್ತಾ ಇರ್ತಕ್ಕಂಥ ಮೋಸವನ್ನ, ವಂಚನೆಯನ್ನ, ದ್ರೋಹವನ್ನ ಅಧಿಕಾರಿಗಳು, ಒಬ್ಬ ಪೊಲೀಸ್ ಅಧಿಕಾರಿ, ಅವರು ಆ್ಯಕ್ಚುಲಿ ಟ್ರಾಫಿಕ್ ಪೊಲೀಸ್ ಅಂತೆ, ರಾಯಚೂರರಂತೆ, ಅವರು ತಮ್ಮ ಆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಕೊಂಡು ಅವರೆಲ್ಲ ಕುಟುಂಬ ಸಮೇತ, ಅದರಲ್ಲೆಲ್ಲ 4-5 ಜನ ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ, ಅವ್ರನ್ನೆಲ್ಲರನ್ನ ಕರೆಸ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಅದನ್ನ ಹಿಡಿದು ನಾವು ಪ್ರಶ್ನೆ ಮಾಡಿದ್ದೀವಿ. ಈ ಥರ ಸರ್ಕಾರಕ್ಕೆ ನಾನು ಮುಂಚೆ ಹೇಳಿದಂಗೆ ಎಲ್ಲಿ ಅನ್ಯಾಯ ಆಗುತ್ತೆ, ಮೋಸ ಆಗುತ್ತೆ. ಸರ್ಕಾರ ಅಂದರೆ ನಾವು, ನಮ್ಮಿಂದಾಗಿ ಸರ್ಕಾರ, ಸರ್ಕಾರದಲ್ಲಿ ಪ್ರತಿಯೊಬ್ಬ ಪ್ರಜೆ ಕಟ್ಟುವಂಥ ತೆರಿಗೆ ಹಣದಲ್ಲಿ ಸರ್ಕಾರ ನಡೀತಾ ಇದೆ. ಹಾಗಾಗಿ ಈ ಥರ ಆಗುವಂಥ ವಂಚನೆಯನ್ನು, ಮೋಸನವನ್ನು ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದುವರಿತಾ ಇದೆ. ಹಾಗಾಗಿ ಈ ಒಂದು ಕಾರ್ಯದಲ್ಲಿ ನಮ್ಮ ಗಣೇಶ್ ಅಂತೇಳಿ ಕೊಪ್ಪಳ ಜಿಲ್ಲಾ ಕಾರ್ಯದರ್ಶಿಗಳವರು, ಅವರು ಕೂಡ ಈ ಒಂದು ಲೈವ್ ಮಾಡಿಕೊಂಡು ಈ ಒಂದು ಕಾರ್ಯದಲ್ಲಿ ಸಹಕರಿಸಿದ್ದಾರೆ. ನಾನು ನಿರ್ಪಾದಕಿ ಗೋಮರ್ಸಿ ಅಂತ. ಹಾಗಾಗಿ ಅವ್ರಿಗೆ ಹೇಳಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥ ಹೆಸರನ್ನು ಅಳಿಸಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಅಲ್ಲಿವರೆಗೂ ಕಾದು ನೋಡೋಣ. ಆ ಗಾಡಿ ನಂಬರ್ ಎಲ್ಲ ಇದೆ. ನಾವೆಲ್ಲ ದಾಖಲಾತಿಗಳನ್ನು ಆನ್ಲೈನಲ್ಲಿ ನಡೆದು ತೋರಿಸಿ ಅಥವಾ ಅದನ್ನು ಓಪನ್ ಮಾಡಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ಉತ್ತರ ಕೊಡ್ತೀವಿ. ಈ ಥರ ಒಳ್ಳೆ ವ್ಯವಸ್ಥೆಯನ್ನು ಕಟ್ಟುವಂಥ, ಕರ್ನಾಟಕದಲ್ಲಿ ಒಂದು ಒಳ್ಳೆ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ ಕಟ್ಟಬೇಕು ಅನ್ನುವಂಥ ವಿಚಾರದೊಂದಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಥರ ಹಲವಾರು ಹೋರಾಟಗಳನ್ನು ಮಾಡ್ತಾ ಇದೆ. ಇಂಥ ಹೋರಾಟಗಳಿಗೆ ತಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಸಹಕಾರ ಇದೇ ರೀತಿಯಾಗಿರಲಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಏನೇ ಆಗಲಿ ಒಳ್ಳೆಯದೇನೆ ಮಾಡಿ, ಒಳ್ಳೆಯದೇನೆ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.